ಹಲೋ ನಮಸ್ತೆ. ವೀಣಾ ವಿ1 ಡೈಲಿ ಲೈಫ್ಗೆ ಸ್ವಾಗತ. ನಾನಿವತ್ತು ಮಾಡ್ತಾ ಇರೋಂಥ ಅಡುಗೆ ಬಂದು ಗೋಡಂಬಿ ಮಸಾಲ. ಈ ಗೋಡಂಬಿ ಮಸಾಲಾಗೆ ಮೊದಲಿಗೆ ಒಂದು ಪ್ಯಾನ್ ಇಟ್ಟು ಅದು ಪ್ಯಾನ್ ಹೀಟ್ ಆದಮೇಲೆ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಮತ್ತು ತುಪ್ಪ ಕಾದಿದ ನಂತರ ಒಂದೆರಡು ದೊಡ್ಡ ಕಪ್ಪಲ್ಲಿ ಗೋಡಂಬಿ ತೊಗೊಂಡಿದ್ದೀನಿ. ಆ ಗೋಡಂಬಿನ ಚೆನ್ನಾಗಿ ಕೈಯಾಡಿಸ್ತಾ ಇರಬೇಕು, ಬಿಡದೆ ಕೈಯಾಡಿಸ್ತಾ ಕೆಂಪಾಗೋವರೆಗೂ ಹುರಿತಾ ಇರಬೇಕು. ನೋಡಿ ಈಗ ನಾನು ಹೇಗೆ ಹುರಿತಾ ಇದ್ದೀನಿ ಅಂತ ನೋಡಿ ಕೆಂಪಾಗ್ತಾ ಬಂತು. ಈಗ ಸ್ವಲ್ಪ ಕೆಂಪಾದಮೇಲೆ ಸಣ್ಣ ಹುರಿ ಮಾಡಿಕೊಂಡು ಹಾಗೆ ಬಿಡಬೇಕು. ಬಿಟ್ಟಿದ್ದಾದಮೇಲೆ ನಂತರ ಏನು ಮಾಡಬೇಕು, ಕೆಲವೊಂದು ಮಸಾಲೆಗಳನ್ನ ಆ್ಯಡ್ ಮಾಡೋಣ ಬನ್ನಿ. ಉಪ್ಪು, ಅರಿಶಿನ, ಖಾರದ ಪುಡಿ, ಜೀರಿಗೆ ಪೌಡರ್, ಸ್ವಲ್ಪ ಆಮ್ಚೂರ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಇದಷ್ಟು ಹಾಕಿ ಮತ್ತೆ ಒಂದು ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ಇದು ಒಳ್ಳೆ ಮಿಕ್ಸ್ ಆಗಬೇಕು. ಉಪ್ಪು ಖಾರ ಯಾಕಂದರೆ ಅದಕ್ಕೆ ಗೋಡಂಬಿಗೆ ಹಿಡಿಬೇಕಲ್ಲ, ಹಾಗಾಗಿ ಒಳ್ಳೆ ಮಿಕ್ಸ್ ಆಗಿದ ತಕ್ಷಣ ಅದನ್ನು ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ಒನ್ಸ್ ಇದು ತಣ್ಣಗಾಗಿದ್ದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ನೋಡಿ ಹೆಂಗೆ ಕಟ್ಟಾಗುತ್ತೆ. ಸೂಪರಾಗಿದೆ ರೆಸಿಪಿ. ಥ್ಯಾಂಕ್ ಯು.